ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತೆ. ಬನ್ನಿ, ತುಂಬ ತಿಂಗಳಾದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಸಮಸ್ಯೆಗಳಾಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಬ್ಲಾಗ್ನ ಸ್ಟಾಪ್ ಮಾಡಿದ್ದೆ. ಅಂದರೆ ಫುಲ್ ಸ್ಟಾಪ್ ಮಾಡಿರಲಿಲ್ಲ, ಸ್ವಲ್ಪ ಮಾತ್ರ ಸ್ಟಾಪ್ ಮಾಡಿದ್ದೆ. ಆವಾಗವಾಗ ಸ್ಕೂಲ್ದು ಫಂಕ್ಷನ್ ಪ್ರೋಗ್ರಾಮ್ದು ಆಗ್ತಾಯಿದ್ದೆ. ಇವತ್ತು ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಸ್ಕೂಲಿಂದ 3 days ಟ್ರಿಪ್ ಹೋಗಿದ್ದಾರೆ, ಮಂಗಳೂರು ಸೈಡು ಆ ಸೈಡು. ಅದಕ್ಕೆ ನಮಗೆಲ್ಲ ರಜೆ ಇದೆ. ನೋಡಿ, ನನ್ನ ಮಗು ಇನ್ನೂ ಮಲಗಿದೆ. ಇವತ್ತು ಲೇಟಾಗೆದ್ದೆ. ಇವತ್ತು ಗುರುವಾರ ಮಾಡಬೇಕು. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್. ಸರಿ ವೆಲ್ಕಮ್ ಬ್ಯಾಕ್ ಕಾಮಧೇನು ಕನ್ನಡ ಬ್ಲಾಗ್. ಪ್ಲೀಸ್ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಮರಿದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡಿ, ನನ್ನ ಕಂದ ಇನ್ನೂ ಮಲಗೈತೆ. ಮಲ್ಕೊಳ್ಳಿ ಬಿಡಿ, ಡೈಲಿ ಪಾಪ ಎದ್ದು ಅದಕ್ಕೂ ಬೇಜಾರಾಗೋಗ್ಬಿಟ್ಟಿತ್ತು. ನೋಡಿ, ನಮ್ಮ ಲಕ್ಷ್ಮಿ ಇನ್ನೂ ಕರ ಬಿಟ್ಕೊಂಡಿಲ್ಲ, ಈಚೆ ಹೋಗಿಲ್ಲ. ಎದ್ದು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿದ್ದೇನೆ. ಎಷ್ಟು 3 ತಿಂಗಳಿಗೆ ಎಷ್ಟು ಉದ್ದ ಬೆಳ್ಕೊಬಿಟ್ಟೈತೆ ನಮ್ಮ ಹಳ್ಳಿ ಕಾರ್. ಫುಲ್ ಎಲ್ಲ ಆಲ್ರೆಡಿ ಒಣಗಿಬಿಟ್ಟೈತೆ. ಎಲ್ಲ ಗದ್ದೆ ಕುಯ್ದಿದ್ದಾರೆ, ನಾವು ಗದ್ದೆ ಕುಯ್ದಿದ್ದೀವಿ. ಇನ್ನೂ ಗುಡ್ಡೆ ಹಾಕಿದ್ದೀವಿ ಅಲ್ಲೇ. ಓಹೋ, ನಿಮ್ಗೆ ಹೇಳಿ ತೋರಿಸ್ಬೇಕಾಯ್ತು, ಎಷ್ಟು ದಪ್ಪ ಆಯಿತು. ಹೊಂಟೋಯ್ತು ನೋಡಿ ನಾವು ನೀರೊಳಗಡೆ. ನೋಡಿ ಹೊರ್ಟೋಯ್ತು. ಎಲ್ಲ ಗದ್ದೆ ಕುಯ್ದುಬಿಟ್ಟಾರೆ. ಫುಲ್ ಗ್ರೀನರಿ ಇತ್ತು 3 ತಿಂಗಳ ಹಿಂದೆ. ಈಗೆಲ್ಲ ಫುಲ್ ಒಣಗಿಬಿಟ್ಟೈತೆ. ಇನ್ನೂ 2 ತಿಂಗಳು ಬೇಸಿಗೆ, ಇನ್ನಂತೂ ಕೇಳೋಕ್ಕೆ ಆಗಲ್ಲ ಬಿಡಿ, ಅಷ್ಟು ಒಣಗಿಬಿಡುತ್ತೆ. ಕಸ ಸುರಿಯೋಣ ಅಂತ ಬಂದೆ. ಇಲ್ಲೇ ಸುರ್ಕೊತೀನಿ ಕಸ ಯಾವಾಗಲೂ, ಇಲ್ಲಾಂದರೆ ಬೆಂಕಿ ಹಾಕ್ಬೋದು ಅಂದ್ಬಿಟ್ಟು. ಇನ್ನು ನೋಡೋಕ್ಕಾಗಲ್ಲ, ಎಲ್ಲ ಒಣಗಿಬಿಡುತ್ತೆ. ಕವಲೆ ನೀರೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಇದು ಮಾಮೂಲಿ ನಾವು ಇಲ್ಲೆಲ್ಲ ನೀರು ಬಿಡ್ತೀವಲ್ಲ, ನಿಂತ ನೀರು, ಬಟ್ಟೆ ತೊಳೆದಿದ್ದೆಲ್ಲ ಅದು. ತುಂಬ ಜನ ಕೇಳ್ತಿದ್ರಿ, ಏನಕ್ಕೆ ನೀವು ಬ್ಲಾಗ್ ಮಾಡ್ತಾಯಿಲ್ಲ ಮೇಡಮ್, ಬ್ಲಾಗ್ ಮಾಡಿ ನಿಮ್ಮ ಮನೆ ತೋರಿಸಿ ತುಂಬ ಚೆನ್ನಾಗಿ ಬ್ಲಾಗ್ ಮಾಡ್ತೀರಾ ಅಂತ. ತುಂಬ ಚೆನ್ನಾಗಿ ಬ್ಲಾಗ್ ಮಾಡ್ತೀರಾ, ಪ್ಲೀಸ್ ನಿಲ್ಲಿಸ್ಬೇಡಿ, ಮಾಡಿ ಅಂತ. ಆದರೆ ಏನು ಸಮಸ್ಯೆ ಆಗಿತ್ತು ಅಂದರೆ, ಅದೇ 3 ತಿಂಗಳು ಆ ಪಟಾಕಿದು ಹಾಕ್ಬಿಟ್ಟಿದ್ನಲ್ಲ ದೀಪಾವಳಿದು, ಸುಮ್ಮನೆ ಏನಕ್ಕೆ ತಿರ್ಗಾ ವಾರೆಂಟ್ ಬಂದುಬಿಟ್ರೆ ಡಿಲೀಟ್ ಆಗಿಬಿಟ್ರೆ ನನ್ನ ಚಾನಲ್ಲು ಅಂದ್ಬಿಟ್ಟು ನಾನು ಡೈಲಿ ಬ್ಲಾಗ್ ಮಾಡ್ತಿರ್ಲಿಲ್ಲ. ಕೆಲವು ಸಲ ಗೊತ್ತಾಗಲ್ಲ ನನಗೂ ಎಡಿಟ್ ಮಾಡಾಗ ಯಾವ್ದು ಹಾಕ್ಬೇಕು ಯಾವ್ದು ಹಾಕ್ಬಾರ್ದು ಅಂತ. ಎಲ್ಲನೂ ತಿಳ್ಕೊಂಡಿರ್ಬೇಕು ಅಂತ ಏನಿಲ್ವಲ್ಲ. ಹಂಗಾದಾಗ ಅದಕ್ಕೆ ನಾನೇ ಸ್ಟಾಪ್ ಮಾಡಿದೆ. ಸ್ಕೂಲ್ದು ಏನೇನು ಪ್ರೋಗ್ರಾಮ್ ಆಗುತ್ತೆ ಅದನ್ನು ಮಾತ್ರ ಹಾಕ್ತಾಯಿದ್ದೆ ಅಷ್ಟೇ. ವಾರಕ್ಕೆ ಒಂದು 10 daysಗೆ ಒಂದೊಂದು ವೀಡಿಯೋಸ್, ಲಾಂಗ್ ವೀಡಿಯೋಸ್ ಬಿಡ್ತಾಯಿದ್ದೆ. ಅವಾಗವಾಗ ಶಾರ್ಟ್ ವೀಡಿಯೋನ ಸ್ಕೂಲ್ದೇ ಹಾಕ್ತಾಯಿದ್ದೆ. ಇವತ್ತು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಪೂರಾ ಇನ್ನೂ ಒಂದು ಸತಿ ಕೇಳ್ಕೊತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನದು ವ್ಯೂಸ್ ಬರ್ತಾಯಿಲ್ಲ, ಪ್ಲೀಸ್ ನೀವೆಲ್ಲ ನೋಡಿ ನಮ್ಮಂಥವ್ರನ್ನ ಬೆಳೆಸಿ ಶೇರ್ ಮಾಡಿ. ನಾನೇನು ಎಕ್ಸ್ಟ್ರಾ ನಾಟಕ ಮಾಡ್ಕೊಂಡೆಲ್ಲ ವೀಡಿಯೋ ಮಾಡಲ್ಲ. ರಿಯಲಾಗಿ ನಾವು ಹೆಂಗೆ ಜೀವನ ಮಾಡ್ತಾಯಿದ್ದೀವಿ, ಹೆಂಗಿದೆ, ನಾನು ಹಿಂಗೆ ಇರೋದು. ಕೆಲವ್ರಿಗೆ ಅಯ್ಯೋ ಹಂಗಿದ್ಲು ಹಿಂಗಿದ್ಲು, ಮೈಸೂರಲ್ಲಿ ಓದಿದ್ಲು, ಅದು ಇದು ಅಂತಾರೆ. ಎಲ್ಲಿ ಓದಿದ್ರೇನೋ ಜೀವನ ಮಾಡೋದು ಮುಖ್ಯ ನೆಮ್ಮದಿಲಿ. ನಾನಂತೂ ನೆಮ್ಮದಿಲಿ ಜೀವನ ಮಾಡ್ತಾಯಿದ್ದೀನಿ. ಯಾರ್ದೋ ಕಾಲು ಎಳ್ಕೊಂಡು, ಯಾರ್ದೋ ದುಡ್ಡಲ್ಲಿ ಸೋಕಿ ಮಾಡ್ಕೊಂಡು ಜೀವನ ಮಾಡ್ತಾಯಿಲ್ಲ. ಎದ್ದು ನನ್ನ ದಿನಚರಿ ನನಗೆ ಖುಷಿ ಕೊಡುತ್ತೆ, ನೆಮ್ಮದಿಯಾಗಿದ್ದೀವಿ. ನನ್ನ ದಿನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಅಂದರೆ ಅದು ನನಗೆ ಗೊತ್ತಿರುತ್ತೆ. ಯಾವ ಟೆನ್ಷನ್ನು ಮಾಡ್ಕೊಳ್ದೆ ಆರಾಮಾಗಿ ಜೀವನ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ಕೆಲಸಗಳು ಏನೇನಿದೆ ಅಂತ ತೋರಿಸ್ತೀನಿ. ನೋಡಿ, ನಾನು ಮುದ್ದೆ ಮಾಡೋದು ಇಷ್ಟ. ಯಾರ ಹತ್ರ ಕಲಿತೆ ಗೊತ್ತಾ? ನಮ್ಮ ಮನೆ ಯಜಮಾನ್ರ ಹತ್ರ ಕಲಿತೆ. ಮುದ್ದೆ ಮಾಡೋಕ್ಕೆ ಗೊತ್ತಿರಲಿಲ್ಲ, ಗಂಟು ಆಗ್ತಿತ್ತು.
ಗೊತ್ತಿಲ್ಲ ಆದ್ಮೇಲೆ ಕಲ್ತ್ಕೊಳ್ಳೋ ಗಂಡ ಆದ್ರೇನು ಮಕ್ಕಳಾದ್ರೇನು ಎಲ್ಲ ವಿಷಯ ಎಲ್ಲರಿಗೂ ಗೊತ್ತಿರ್ಬೇಕಂತ ಅಲ್ವಾ. ಒಂದು ಮೈಕ್ ತಗೋಬೇಕು. ನಾನು ಮಾತಾಡೋದು ಕೆಲಸ ಯಾವನಕ್ಕೆ ಮಾತಾಡ್ತೀನಲ್ಲ ಅದು ಕೇಳಲ್ಲ. ಇಷ್ಟೊತ್ತು ಕಂಟಿನ್ಯೂಸ್ ಆಗಿ ಮಾಡಿದರೆ ವಾಚಿಂಗ್ ಟೈಮು ಕಂಪ್ಲೀಟ್ ಆಗಿಬಿಡೋದು, ಸಬ್ಸ್ಕ್ರೈಬು ಕಂಪ್ಲೀಟ್ ಆಗಿಬಿಡೋದು. ನೋಡಿ ಆರ್ಗ್ಯಾನಿಕ್ ಬಾಳೆಗೊನೆ. ನಮ್ಮ ಮನೆಯವರು ಒಂದು ತೋಟ ಕ್ಲೀನ್ ಮಾಡಿಸ್ತಿದ್ದಾರೆ. ತುಂಬ ವರ್ಷ ಆಗ್ಬಿಟ್ಟಿತ್ತು ಅದು ಕ್ಲೀನ್ ಮಾಡಿಸಿ ಅಡಿಕೆ ತೋಟನ. ಅದು ಅಂದರೆ ಹಳ್ಳದ ಸೈಡ್ ಇರೋದು, ಬೇಲಿ ಎಲ್ಲ ಬೆಳ್ಕೊಬಿಟ್ಟಿತ್ತು. ಈ ಸಲ ಏನೋ ದೊಡ್ಡ ಮನ್ಸು ಮಾಡಿ ಕ್ಲೀನ್ ಮಾಡಿಸ್ತವ್ರೆ. ಅಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ನಾವು ಹಾಕಿಲ್ಲ. ಪ್ಯೂರು ಎಲೆ ಗೊಬ್ಬರ. ಈ ಗಲೀಜು ಏನು ಎಲೆ ಗೊಬ್ಬರನೇ ಗಲೀಜು ಅಂದರೆ ಏನೇನೋ ಅಂದ್ಕೊಬಿಡಿ, ಅದು ಬೇರೆ. ಅಲ್ಲಿ ತುಂಬ ಬೇಲಿ ಎಲ್ಲ ಇತ್ತು, ಅದರೊಳಗಡೆ ಇದು ಬೆಳೆದಿದೆ ನೋಡಿ ಆರ್ಗ್ಯಾನಿಕ್ಕು ಬಾಳೆಗೊನೆ. ಒಳಗಡೆನೂ ಒಂದು ಗೊನೆ ಇದೆ, ಅದು ಹಣ್ಣಾಗ್ತಾಯಿದೆ. ನಾನು ಅದಕ್ಕೆ ಹೇಳ್ತಾಯಿದ್ದೀನಿ ಇದನ್ನು ಮಾರ್ಬಿಡ್ರಿ ಅಂತ. ನಮ್ಮ ಮನೆಯವರು ಬರೀ 50 ರೂಪಾಯಿ 100 ರೂಪಾಯಿಗೆ ತೊಗೋತಾರೆ. ಸುಮ್ಮನಿರು, ಮನೇಲಿ ಮಕ್ಕಳು ತಿಂತವೆ ಅಂತ. 3 ಗೊನೆ ತಿನ್ನೋಕ್ಕಾಗುತ್ತಾ ನೀವೇ ಹೇಳಿ? ಯಾರ್ಯಾರಿಗೆ ಆರ್ಗ್ಯಾನಿಕ್ಕು ಪ್ಯೂರ್ ಆರ್ಗ್ಯಾನಿಕ್ಕು ಬಾಳೆಗೊನೆ ಬೇಕು ಅವರೆಲ್ಲ ನಂಗೆ ಒಂದು ಮೆಸೇಜ್ ಹಾಕಿ ಆಯಿತಾ. ಗುಡ್ ಮಾರ್ನಿಂಗ್. ನಾನು ಯಾಕೋ ಬಂಗಾರಿ ಸ್ಕೂಲ್ಗೆ ಹೋಗಿಲ್ಲ ಇವತ್ತು? ಇಷ್ಟು ಲೇಟಾಗಿದೆ. ಸ್ಕೂಲ್ ರಜನಾ? ಯಾಕೆ ಮತ್ತೆ ಮಲಗಿದ್ದಲ್ಲ ನೀನು? ವ್ಯಾನ್ ಹೊಟ್ಟೋಯ್ತು. ಮ್ಯಾಮ್ ಹೊಡಿತಾರೆ ಹಂಗಾದ್ರೆ. ಓ ನಾನು ಏನು ಮಾಡ್ತೀಯಾ? ಏನಮ್ಮ ಮಾಡ್ತೀಯಾ? ಹೊಡಿತಾರಲ್ಲ ಮ್ಯಾಮು. ರಜಾ ಅಂತ ಓಕೆಯಾ? ಗೋಮಂತ್ರ ಪ್ಯೂರು ನಾಟಿ ಹಸು ನೀರಿಗೆ ಹಾಕೊಂಡು ಮನೆಗೆಲ್ಲ ಚಿಮ್ಮಿಸ್ಬಿಟ್ಟು ಮನೆ ಒರೆಸ್ಕೊಬಿಡ್ತೀನಿ. ಇನ್ನು ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಬರುತ್ತಂತೆ ಮನೆಗೆ. ಮನೆಯಲ್ಲೇ ಸಿಗುತ್ತಲ್ಲ ಗಂಜ, ಪ್ಯೂರ್ ಹಳ್ಳಿ ಕರ್ಗಲ್ಲ. ನನ್ನ ಮಗ ವಿಡಿಯೋ ಮಾಡ್ತಾವನೆ. ಏನಾದ್ರು ತಪ್ಪಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ ಅಲ್ವಪ್ಪ? ಒರೆಸ್ತೀನಲ್ಲ ಮನೆ, ಅದಕ್ಕೆ ಚುಂಬದಿಲ್ಲ. ಪಾಸಿಟಿವ್ ಇದ್ರೆ ಯಾಕೆ ಹಚ್ಬೇಕು? ಪಾಸಿಟಿವ್ ಬರಲಿ ಅಂತ. ನೆಗೆಟಿವ್ ಎಲ್ಲ ಇದ್ರೆ ಪಾಸಿಟಿವ್ ಅಂದ್ರೇನು? ಪಾಸಿಟಿವ್ ಅಂದ್ರೆ ಒಳ್ಳೇದು. ಅದಕ್ಕೆ ತುಂಬಿಟ್ಟಿದ್ದೆ. ಈಗ ಒರೆಸ್ಕೊ ಬಂದ್ಬಿಡ್ತೀನಿ ನೀಟಾಗಿ. ದೇವ್ರ ಮನೆ, ದೇವ್ರ ಮನೆ, ವಾಶ್ರೂಮ್. ನಮ್ಮಮ್ಮ ಗಂಜಲ ಹಾಕಿದೆಲ್ಲ ಹೊಸ್ತಿದೆ. ನನ್ನ ಮಗನ ವಿಡಿಯೋ ಮಾಡಕ್ಕೆ ಗೊತ್ತಾಯಿಲ್ಲ. ಏನು ಟ್ರೈನಿಂಗ್ ಕೊಡೋಣ ಹೇಳಿ ನೀವೇ? ಅಲ್ಲೇ ನಿಂತ್ಕೊಬಿಡದೆ.